ಹಲೋ, ಮಹಿಳೆಯರ ಸೂಟ್ನ ಹೊಲಿಗೆ ಸೆಷನ್ಗೆ ಸ್ವಾಗತ. ಭಾಗ 1, ಸಲ್ವಾರ್ ಡ್ರಾಫ್ಟಿಂಗ್. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಸಲ್ವಾರ್ಗೆ ಎಷ್ಟು ಮೆಟೀರಿಯಲ್ ಬೇಕಾಗಬಹುದು ಎಂದು ಅಂದಾಜಿಸಬಹುದು. ಸಲ್ವಾರ್ನ ಪೇಪರ್ ಪ್ಯಾಟರ್ನನ್ನು ಡ್ರಾಫ್ಟ್ ಮಾಡಿ ಮತ್ತು ಕತ್ತರಿಸಬಹುದು. ಮಾಸ್ಟರ್ ಪ್ಯಾಟರ್ನನ್ನು ತಯಾರಿಸಬಹುದು. ಹೊಲಿಗೆಗಾಗಿ ಸಲ್ವಾರ್ ಘಟಕಗಳನ್ನು ಲೇ ಮಾಡಬಹುದು ಮತ್ತು ಕತ್ತರಿಸಬಹುದು. ಸಲ್ವಾರನ್ನು ಡ್ರಾಫ್ಟ್ ಮಾಡಲು ಅಗತ್ಯವಾದ ಟೂಲ್ಗಳು ಮತ್ತು ಮೆಟೀರಿಯಲ್ಸ್ಗಳು: 2.50 ಮೀಟರ್ ಇಂಟು 0.90 ಮೀಟರ್ ಪ್ಯಾಪ್ಲಿನ್, 2 ಕಂದು ಬೋನ್ ಹಾಳೆಗಳು, ಟೈಲರ್ ಕತ್ತರಿ, ಟೈಲರ್ ಚಾಕ್, ಅಳೆಯುವ ಟೇಪ್, ಎಲ್ ಸ್ಕೇಲ್, ಪ್ಯಾಚ್ ಕವರ್, ಡ್ರೆಸ್ಸಿಂಗ್ ವೀಲ್, ನೇರ ಪಿನ್ಗಳು. ಮೊದಲಿಗೆ ಫ್ಯಾಬ್ರಿಕ್ನ ಅಳತೆಗಳನ್ನು ನೋಡೋಣ. ಪೂರ್ಣ ಉದ್ದದ 100 ಸೆಂಟಿಮೀಟರ್ ಅನ್ನು ಅಳೆಯುತ್ತದೆ. ಹಿಪ್ನ ಅಳತೆಯು 100 ಸೆಂಟಿಮೀಟರ್ ಆಗಿದೆ. ಬಟನ್ನ ಸುತ್ತಳತೆ 38 ಸೆಂಟಿಮೀಟರ್. ಮೊದಲಿಗೆ ನಾವು ಕಾಗದ ಪ್ಯಾಟರ್ನ್ ಅನ್ನು ರಚಿಸೋಣ. ಕಟ್ಟಿಂಗ್ ಟೇಬಲ್ ಮೇಲೆ ಕಂದು ಬಣ್ಣದ ಹಾಳೆಯನ್ನು ವೆಡ್ತ್ ವೈಸ್ ಮಡಚಿ ಹಾಕಿ. ಕಂದು ಹಾಳೆಯ ಮೇಲೆ ಸೈಡ್ ಪ್ಯಾನಲ್, ಸೆಂಟರ್ ಪ್ಯಾನಲ್ ಮತ್ತು ಸಲ್ವಾರ್ನ ಸೊಂಟದ ಪಟ್ಟಿಯನ್ನು ಡ್ರಾಫ್ಟಿಂಗ್ ಸೂಚನೆಗಳನ್ನು ಅನುಸರಿಸಿ ಬರೆಯಿರಿ. ಡ್ರಾಫ್ಟಿಂಗ್ ಸೂಚನೆಗಳು ಇಲ್ಲಿವೆ. ಉಡುಪಿನ ಪೂರ್ಣ ಉದ್ದದ 0 ಇಂದ 1 ಆಗಿರುತ್ತದೆ. ಸೊನ್ನೆಯಿಂದ 2ಕ್ಕೆ ಗುರುತು ಮಾಡಿ. ಇದು ಸೊಂಟದ ಮಾರ್ಪನದ 4ನೇ 1 ಭಾಗ -5 ಸೆಂಟಿಮೀಟರ್ ಆಗಿರುತ್ತದೆ. 2ರಿಂದ 3ಕ್ಕೆ ಮತ್ತು 1ರಿಂದ 4ಕ್ಕೆ ಮಾರ್ಕ್ ಮಾಡಿ. ಇದು ಸಮಾನವಾಗಿರುತ್ತದೆ ಮತ್ತು ಹಿಪ್ ಮಾರ್ಪನದ h 6ನೇ 1 ಭಾಗಕ್ಕೆ ಅನುರೂಪವಾಗಿದೆ. ಬಟ್ಟೆಯ ಅಗಲದ ಅರ್ಧದಷ್ಟು -2 ಸೆಂಟಿಮೀಟರ್ ಅನ್ನು 3ರಿಂದ 5 ಎಂದು ಗುರುತಿಸಿ. 5ರಿಂದ 6ರವರೆಗೆ ಮಾರ್ಕ್ ಮಾಡಿ. ಅಂದರೆ ಸೊಂಟದ ಅಳತೆಯ 3ನೇ 1 ಭಾಗದ ಮೊತ್ತ ಮತ್ತು 5 ಸೆಂಟಿಮೀಟರ್ ಬೆಲ್ಟನ್ನು ಕಳೆಯಿರಿ. ಬಾಟಮ್ನ ಅಳತೆಯ ಅರ್ಧದಷ್ಟನ್ನು 1ರಿಂದ 7 ಎಂದು ಮಾರ್ಕ್ ಮಾಡಿ. 0ಯಿಂದ 8 ಮತ್ತು 2ರಿಂದ 9ರವರೆಗಿನ ಅಂತರವು ಹಿಪ್ ಮಾರ್ಕ್ನ +8 ಸೆಂಟಿಮೀಟರ್ ಅನ್ನು 4ರಿಂದ ಭಾಗಿಸಲಾಗಿದೆ. ಫುಟ್ ಲೈನ್ ಮತ್ತು ಗ್ರೇನ್ ಲೈನ್ ಅನ್ನು ಮಾರ್ಕ್ ಮಾಡಿ. 2ರಿಂದ 10ರವರೆಗಿನ ಅಂತರವು 0.2ರಿಂದ 0.9ರವರೆಗಿನ ಅಂತರವು ಅರ್ಧದಷ್ಟು. ಮುಂದೆ ಪ್ಯಾಟರ್ನ್ ಅನ್ನು ಕತ್ತರಿಸಲು ಕಲಿಯೋಣ. ಕಟ್ಟಿಂಗ್ ಲೈನ್ಗಳ ಉದ್ದಕ್ಕೂ ತಯಾರಾದ ಕಾಗದ ಪ್ಯಾಟರ್ನ್ ಅನ್ನು ಕತ್ತರಿಸಿ. ಉಡುಪಿನ ಸೊಂಟದ ಪಟ್ಟೆಯನ್ನು 0, 8, 9 ಮತ್ತು 2ರಿಂದ ಕತ್ತರಿಸಬೇಕು. ಸೆಂಟರ್ ಪ್ಯಾನಲ್ ಅನ್ನು 2, 3, 4 ಮತ್ತು 1ರಿಂದ ಕತ್ತರಿಸಬೇಕು. ಸೈಡ್ ಪ್ಯಾನಲ್ಗೆ 3, 9, 5, 6, 7 ಮತ್ತು 4ರಿಂದ ಕತ್ತರಿಸುವುದು ಅಗತ್ಯವಾಗಿದೆ. ಈಗ ಮಾಸ್ಟರ್ ಪ್ಯಾಟರ್ನ್ ಅನ್ನು ರಚಿಸಲು ಕಲಿಯೋಣ. ಮಾಸ್ಟರ್ ಪ್ಯಾಟರ್ನ್ನ ಸೂಚನೆಗಳು:
ಫೋಲ್ಡನ್ ಕೇಸಿಂಗಾಗಿ ಬೆಲ್ಟ್ ಸೊಂಟದ ರೇಖೆಯು 5 ಸೆಂಟಿಮೀಟರ್ ಅಳೆಯಬೇಕು. ಎಲ್ಲ ಇತರ ಬದಿಗಳಿಗೆ ಅಳತೆಯ 1 ಸೆಂಟಿಮೀಟರ್ ಆಗಿರಬೇಕು. ಇನ್ನೊಂದು ಕಂದು ಬೋನ್ ಹಾಳೆಯನ್ನು ಲೇ ಮಾಡಿ ಮತ್ತು ಸೊಂಟದ ಪಟ್ಟೆಯ ಕಾಗದ ಪ್ಯಾಟರ್ನ್ ಅನ್ನು ಔಟ್ಲೈನ್ ಅನ್ನು ಮಾರ್ಕ್ ಮಾಡಿ. ಪ್ಯಾಟರ್ನ್ ಅನ್ನು ತೆಗೆದುಹಾಕಿ ಮತ್ತು ಅದಕ್ಕೆ ಸೀಮ್ ಅಲೋನ್ಸ್ ಅನ್ನು ಸೇರಿಸಿ. ಅಂತೆಯೇ ಇತರ ಘಟಕಗಳನ್ನು ಒಂದಾಗಿ ಲೇ ಮಾಡಿ ಮತ್ತು ಸೀಮ್ ಅಲೋನ್ಸ್ ಅನ್ನು ಚಿತ್ರಿಸಿ. ಮಾಸ್ಟರ್ ಪ್ಯಾಟರ್ನ್ ಅನ್ನು ಅಲೋನ್ಸ್ ಅನ್ನು ಮಾರ್ಕ್ ಮಾಡಿ ಮತ್ತು ನಂತರ ಸೊಂಟದ ಪಟ್ಟಿಯೊಂದಿಗೆ ಸಲ್ವರ್ನ ಮಾಸ್ಟರ್ ಪ್ಯಾಟರ್ನ್ ಅನ್ನು ಪಡೆಯಲು ಹೆಚ್ಚುವರಿ ಕಂದು ಬೋನ್ ಹಾಳೆಯನ್ನು ಕತ್ತರಿಸಿ. ಭವಿಷ್ಯದ ಉಲ್ಲೇಖನಕ್ಕಾಗಿ ಕಟ್ ಪ್ಯಾಟರ್ನ್ ಘಟಕಗಳನ್ನು ಹೆಸರಿಸಿ. ಈಗ ಲೇಔಟ್ ಮತ್ತು ಕಟ್ಟಿಂಗ್ ಪ್ರಕ್ರಿಯೆ ಬಗ್ಗೆ ತಿಳಿಯೋಣ. ನೀಡಲಾದ ಅಳತೆಗಳನ್ನು ಅನುಸರಿಸಿ ಮತ್ತು ಸೂತ್ರವನ್ನು ಬಳಸಿಕೊಂಡು ಅಗತ್ಯವಿರುವ ಮೆಟೀರಿಯಲ್ ಅನ್ನು ಲೆಕ್ಕಾಚಾರ ಮಾಡಿ. ಸಲ್ವರ್ನ 2 ಪಟ್ಟೆ ಉದ್ದ ಪ್ಲಸ್ ದೇಹದ 1 ಉದ್ದ ಮೈನಸ್ ಬ್ಲೇಡ್ ಪ್ಲಸ್ ಶೇಪಿಂಗಾಗಿ 8 ಸೆಂಟಿಮೀಟರ್ ಜೊತೆಗೆ ಫೋಲ್ಡ್ ಡೌನ್ ಕೇಸಿಂಗಾಗಿ 5 ಸೆಂಟಿಮೀಟರ್ ಪ್ಲಸ್ ಸೀಮ್ಗಳಿಗೆ 3 ಸೆಂಟಿಮೀಟರ್. ಕಟ್ಟಿಂಗ್ ಟೇಬಲ್ ಮೇಲೆ ಸಲ್ವರ್ ಫ್ಯಾಬ್ರಿಕ್ ಅನ್ನು ವೆಡ್ತ್ ವೈಸ್ ಮಡಚಿ ಅದರ ತಪ್ಪಾದ ಬದಿಯು ಎದುರಿಗೆ ಬರುವಂತೆ ಇರಿಸಿ. ಸಲ್ವರ್ ಘಟಕಗಳ ಮಾದರಿಗಳನ್ನು ಜೋಡಿಸಿ. ಸೈಡ್ ಪ್ಯಾನಲ್, ಸೆಂಟರ್ ಪ್ಯಾನಲ್ ಮತ್ತು ಸೊಂಟದ ಪಟ್ಟಿ. ಟೈಲರ್ ಚಾಕ್ ಬಳಸಿ ಫ್ಯಾಬ್ರಿಕ್ನ ಮೇಲೆ ಲೇ ಮಾಡಿ ಪ್ಯಾಟರ್ನ್ಗಳ ಔಟ್ಲೈನ್ ಅನ್ನು ಮಾರ್ಕ್ ಮಾಡಿ. ಅಂತೆಯೇ ಸಲ್ವರ್ನ ಅಗತ್ಯವಿರುವ ಸಂಖ್ಯೆಯು ಘಟಕಗಳನ್ನು ಚಿತ್ರಿಸಿ. ಗ್ರೇನ್ ಲೈನ್ಗಳ ಪ್ಯಾಟರ್ನ್ ಸ್ಥಾನಗಳನ್ನು ಪರಿಶೀಲಿಸಿ. ಮಾಸ್ಟರ್ ಪ್ಯಾಟರ್ನ್ ಅನ್ನು ತೆಗೆದುಹಾಕಿ. ಸೆಂಟರ್ ಪ್ಯಾನೆಲ್ನ ಮಧ್ಯದಲ್ಲಿ ಗುರುತುಗಳನ್ನು ಮಾರ್ಕ್ ಮಾಡಿ ಮತ್ತು ಕತ್ತರಿಸಿ. ಚೂಪಾದ ಕತ್ತರಿಗಳಿಂದ ಗುರುತಿಸಲಾದ ರೇಖೆಗಳ ಉದ್ದಕ್ಕೂ ಕತ್ತರಿಸಿ. ಕಳೆದು ಹೋಗೋದನ್ನು ತಡೆಯಲು ಸಲ್ವರ್ನ ಎಲ್ಲ ಘಟಕಗಳನ್ನು ಒಟ್ಟಾಗಿ ಮಡಿಚಿ ಮತ್ತು ಕಟ್ಟಿಕೊಳ್ಳಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು
ಮರುಪರಿಶೀಲಿಸೋಣ. ಮಡಚಿದ ಕಂದು ಹಾಳೆಯ ಮೇಲೆ ಸ್ಟ್ಯಾಂಡ್ ಪ್ಯಾನಲ್, ಸೆಂಟರ್ ಪ್ಯಾನಲ್ ಮತ್ತು ಸೊಂಟದ ಪಟ್ಟಿಗಾಗಿ ಪ್ಯಾಟರ್ನ್ಗಳನ್ನು ಚಿತ್ರಿಸಿ ಮತ್ತು ಕಟ್ ಮಾಡಿ. ಮತ್ತೊಂದು ಕಂದು ಹಾಳೆಯ ಮೇಲೆ ಪ್ಯಾಟರ್ನ್ಗಳ ಔಟ್ಲೈನ್ಗಳನ್ನು ಮಾರ್ಕ್ ಮಾಡುವ ಮೂಲಕ ಸಿಮ್ ಆನ್ಲೈನ್ಸ್ ಅನ್ನು ಸೇರಿಸುವ ಮೂಲಕ ಮತ್ತು ಕತ್ತರಿಸುವ ಮೂಲಕ ಮಾಸ್ಟರ್ ಪ್ಯಾಟರ್ನ್ ಅನ್ನು ರಚಿಸಿ. ಫ್ಯಾಬ್ರಿಕ್ ಅಗತ್ಯಗಳನ್ನು ಲೆಕ್ಕ ಹಾಕಿ ಟೇಬಲ್ ಮೇಲೆ ಬಟ್ಟೆಯನ್ನು ಲೇ ಮಾಡಿ. ಪ್ಯಾಟರ್ನ್ ಔಟ್ಲೈನ್ಗಳನ್ನು ಮಾರ್ಕ್ ಮಾಡಿ ಫ್ಯಾಬ್ರಿಕ್ ಅನ್ನು ಕತ್ತರಿಸಿ ಮತ್ತು ಘಟಕಗಳನ್ನು ಒಟ್ಟಾಗಿ ಸುರಕ್ಷಿತಗೊಳಿಸಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ಮಹಿಳೆಯರ ಸೂಟ್ ಹೊಲಿಗೆಯ ಭಾಗ 1ರ ಸಲ್ವಾರ್ ಡ್ರಾಫ್ಟಿಂಗ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇವೆ.